ಸೊ ನಮಸ್ತೆ ಸರ್. ಸೊ ನಮ್ಮ ಸಂಸ್ಥೆಯ ಹೆಸರು ಬಂದು ಜೀವನ್ ದಾನ್ ಗ್ರೂಪ್. ಇದೊಂದು NGO, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್. ಸೊ ಇದರ ಮದರ್ NGO ಬಂದು UMCA ಫೌಂಡೇಶನ್, ಉಜ್ವಲಿ ಮೈಥಿಲಿ ಕಮ್ಯುನಿಟಿ ಅಸೋಸಿಯೇಷನ್ ಫೌಂಡೇಶನ್ ಅಂತ. ಸೊ ಇದು ಕೂಡ ಒಂದು NGO, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್. ಇದರ ಸಂಸ್ಥಾಪಕರ ಹೆಸರು ಬಂದು ಸುನಿಲ್ ದತ್ತ ಶರ್ಮಾ ಸರ್ ಅಂತ. ಇವರು ಉತ್ತರ ಪ್ರದೇಶ್ ಆಗ್ರಾದವರು. ಓಕೆ, ಇವ್ರದ್ದು ಆಲ್ರೆಡಿ 2 ಸಾಫ್ಟ್ವೇರ್ ಕಂಪನೀಸ್ ಇದಾವೆ. ನಮ್ಮ ಸಂಸ್ಥೆಯನ್ನ ಒಂದು 2019ರಲ್ಲಿ ಅವರು ಕಂಡಂತ ಕುಟುಂಬಗಳು ಏನು ಲಾಸ್ ಅಥವಾ ಅವರ ತಂದೆ ತಾಯಿ ಕಳ್ಕೊಂಡ್ರು, ಫ್ಯಾಮಿಲಿ ಕಳ್ಕೊಂಡ್ರು, ಆಗ ಎಂತೆಂತ ಕುಟುಂಬಗಳು ಬೀದಿಗೆ ಬಂದ್ವು ಅಂತ ಕಷ್ಟಗಳನ್ನ ನೋಡಿ ನಮ್ಮ ಸಂಸ್ಥೆಯ MD ಸರ್ ಅವರು ಆಗ ಆಲೋಚನೆ ಮಾಡಿ ಯಾಕೆ ಕಷ್ಟದಲ್ಲಿ ಒಬ್ರಿಗೊಬ್ರು ಆಗ್ಬಾರ್ದು ಅಂತಂದು ಈ ಒಂದು ಸಂಸ್ಥೆಯನ್ನು ತಂದ್ರು. ಸೊ ಅವ್ರು ಯಾವುದೇ ರೀತಿಯಾದ ಆಸೆ ಇಟ್ಕೊಳ್ದೇಲೆ ಬರುವಂತ ಪ್ರತಿಯೊಂದು ರೂಪಾಯಿನೂ ಈ ಕುಟುಂಬಕ್ಕೆನೆ ಕೊಡ್ತಾ ಇದ್ದಾರೆ. ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ NGO ಜೀವನ್ ದಾನ್ ಗ್ರೂಪ್ ಅಲ್ಲಿ ನೀಟಾಗಿ ಬರುವಂತ 2100 ರೂಪಾಯಿ ಬರುತ್ತೆ, ಪ್ರತಿಯೊಬ್ಬರಿಗೂ ನೀಟಾಗಿ ಅಷ್ಟೇ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಓಕೆ, ನಂತರ ಈ ಸಂಸ್ಥೆ ಉದ್ದೇಶ ಮತ್ತು ಗುರಿ ಏನು? ಈ ಸಂಸ್ಥೆ ಉದ್ದೇಶ ಮತ್ತು ಗುರಿ ಬಡತನ ನಿರ್ಮೂಲನೆ. ಮೊದಲನೇ ಆದ್ಯತೆ ಬಡತನ ನಿರ್ಮೂಲನೆ. ಓಕೆ, ನಂತರ ಉದ್ಯೋಗ, ಆದಾಯ, ಓಕೆ, ಉದ್ಯೋಗ, ಆದಾಯ ಮತ್ತು ಶಿಕ್ಷಣ. ಹೆಣ್ಮಕ್ಳಿಗೆ ಶಿಕ್ಷಣ, ಮತ್ತೆ ಹೆಣ್ಮಕ್ಳು ಗಂಡ್ಮಕ್ಳಿಗೆ ಮದುವೆ ಆಗಿಲ್ದಂತ ಮಕ್ಕಳಿಗೆ ಅವರಿಗೆ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಅವರ ಒಂದು ಭವಿಷ್ಯನ ರೂಪಿಸ್ಕೊಳ್ಳೋದಕ್ಕೆ ಅಂತಲೇ ಸಹಾಯ ಸಿಗುತ್ತೆ ನಮ್ಮ ಸಂಸ್ಥೆ ಕಡೆಯಿಂದ. ಓಕೆ, ನಂತರ ಎಮರ್ಜೆನ್ಸಿ ಫಂಡ್ಸ್ ಅಂತ ಸಿಗುತ್ತೆ, ಕಷ್ಟ ಕಾಲದಲ್ಲಿ ಸಹಾಯ ಅದು. ಓಕೆ, ನಂತರ ಮನೆ ಇಲ್ದವ್ರಿಗೆ ಮನೆ ಕಟ್ಕೊಳ್ಳೋದಕ್ಕೂ ನಮ್ಮ ಸಂಸ್ಥೆಯಲ್ಲಿ ಸಹಾಯ ಸಿಗುತ್ತೆ. ಸೊ ಇಷ್ಟೆಲ್ಲ ನಮ್ಮ ಸಂಸ್ಥೆ ರೂಪಿಸಿ ಒಂದು ಸಹಾಯ ಮಾಡ್ತಾ ಇರೋದಂತೂ ಯಾಕೆ? ಭಾರತ ಸಮೃದ್ಧಿ ಆಗ್ಲಿ ಅಂತಂದು. ಸೊ ಎಸ್, ಬಡತನ ನಿರ್ಮೂಲನೆ ಆಗ್ಬೇಕು, ಭಾರತ ಸಮೃದ್ಧಿ ಆಗ್ಬೇಕು, ಮುಖ್ಯ ಉದ್ದೇಶ ನಮ್ಮ ಸಂಸ್ಥೆದು. ಸೊ ಮೇನ್ ಬೇಸ್ ಏನ್ ಸರ್ ಇದ್ರದ್ದು? ಡೊನೇಷನ್. ನಮ್ಮ ಸಂಸ್ಥೆದು ಮೇನ್ ಬೇಸ್ ಬಂದು ಡೊನೇಷನ್, ದಾನ ಮಾಡೋದು. ಸೊ ನಮಗೆ ಕಷ್ಟ ಬಂದಾಗ ಎಲ್ಲರೂ ಸೇರಿ ಸಹಾಯ ಆಗ್ತಾರೆ, ಅವರಿಗೆ ಕಷ್ಟ ಬಂದಾಗ ನೀವು ಸಹಾಯ ಆಗಿ ಅನ್ನೋದೇ ಈ ಸಂಸ್ಥೆಯ ಬೇಸ್. ಸೊ ಈ ಸಂಸ್ಥೆಗೆ ಸೇರ್ಬೇಕಂದ್ರೆ 2100 ರೂಪಾಯಿ ಕೊಟ್ಟು ಒಂದ್ಸರಿ ಸೇರ್ತೀರಾ, ನಂತರ 2100 ರೂಪಾಯಿಗೆ ಏನಾದ್ರು ಸಿಗುತ್ತೆ ನೋಡೋಣ. ಓಕೆ, 2100 ರೂಪಾಯಿ ಕೊಟ್ಟು ಸೇರಿದ್ರೆ ಅಂದ್ರೆ 3 ತಿಂಗಳ ನಂತರ 1 ವರ್ಷದೊಳಗಡೆ ಯಾವುದೇ ರೀತಿಯಾದ ಎಮರ್ಜೆನ್ಸಿ ಕಂಡೀಷನ್ ಬಂದ್ರೆ, ಹಾಸ್ಪಿಟಲೈಸ್ಡ್ ಆದ್ರೆ ನಿಮ್ಗೆ ನಮ್ಮ ಸಂಸ್ಥೆ ಕಡೆಯಿಂದ ಮೊದಲನೇ ವರ್ಷ 15,000 ರೂಪಾಯಿ ಸಿಗುತ್ತೆ. ಅದೇ 1 ವರ್ಷದ ನಂತರ ಏನಾದ್ರೂ ಹಾಸ್ಪಿಟಲೈಸ್ಡ್ ಆದ್ರೆ 21,000, 3ನೇ ವರ್ಷ ಹಾಸ್ಪಿಟಲೈಸ್ಡ್ ಆದ್ರೆ 51,000, ಅದ್ರ ನಂತರ ಹಾಸ್ಪಿಟಲೈಸ್ಡ್ ಆದ್ರೆ ಅದಕ್ಕೂ ಡಬಲ್ಲು. ಆ ರೀತಿ 10 ರಿಂದ 11 ವರ್ಷಕ್ಕೆ ನಿಮ್ಗೆ 21 ಲಕ್ಷದವರೆಗೂ ಸಿಗುತ್ತೆ ಎಮರ್ಜೆನ್ಸಿ ಫಂಡ್ಸ್. ಯಾರು ಕೊಡಲ್ಲ ಇದನ್ನ. ಓಕೆ, 2100 ರೂಪಾಯಿ ಕೊಟ್ಟು ನೀವು ಸಂಸ್ಥೆಗೆ ಸೇರಿದ್ರೆ ನೀವು 3 ತಿಂಗಳ ನಂತರ 1 ವರ್ಷದೊಳಗಡೆ 15,000, 2 ವರ್ಷದಲ್ಲಿ 21,000, 3 ವರ್ಷದಲ್ಲಿ 51, ಅದೇ ರೀತಿ 10 ರಿಂದ 11 ವರ್ಷಕ್ಕೆ 21 ಲಕ್ಷದವರೆಗೂ ಸಿಗುತ್ತೆ. ಸೊ ಅದು ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಎಮರ್ಜೆನ್ಸಿ ಫಂಡ್ಸ್ ಅಲ್ಲಿ ಅಗ್ರಿಕಲ್ಚರ್ ಅಲ್ಲೂ ಸಿಗುತ್ತೆ. ಈಗ ಒಂದು ಕುಟುಂಬ ಅಂದ್ರೆ 5 ಜನ ಇರ್ತಾರೆ. ಓಕೆ, ಯಾರಿಗೂ ಆರೋಗ್ಯ ಸಮಸ್ಯೆ ಬರಲ್ಲ, ಬಟ್ ಎಜುಕೇಶನ್ ಮಕ್ಳಿಗೆ ಸಮಸ್ಯೆ ಬರ್ಬೋದು. ಅಥವಾ ರೈತರಾಗಿದ್ರೆ ರೈತರಾಗಿ ಬೆಳೆ ನಾಶ ಆಗಿ ಅವರಿಗೆ ಸಾಲಗಳು ತಗೊಂಡು ಕಟ್ಟಕ್ಕಾಗದೆ ಇರ್ಬೋದು. ಎಲ್ಲರಿಗೂ ಒಂದೇ ರೀತಿಯಾದ ಸಮಸ್ಯೆ ಬರಲ್ಲ, ಎಲ್ಲ ಕುಟುಂಬಗಳು ಒಂದೇ ರೀತಿ ಸಮಸ್ಯೆ ಬರಲ್ಲ. ಯಾರಿಗೂ ಒಂದು ಬಂದ್ರೆ ಇನ್ನೊಬ್ರಿಗೆ ಇನ್ನೊಂದು ಬರುತ್ತೆ. ಸೊ ಅಂತ ಸಂದರ್ಭದಲ್ಲೂ ಉಪಯೋಗ ಆಗ್ಲಿ ಅಂತಂದು ಸೊ ಎಮರ್ಜೆನ್ಸಿ ಫಂಡ್ಸ್ ಅಲ್ಲಿ ಹಾಸ್ಪಿಟಲೈಸ್ಡ್ ಅಂತಾನೆ ಅಲ್ಲ, ಅಗ್ರಿಕಲ್ಚರ್ ಅಲ್ಲಿ ಲಾಸ್ ಆಗಿದ್ದು, ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿದ್ದು ಕಟ್ಟಕ್ಕಾಗಿಲ್ಲ ಅಂದ್ರೂ ನಮ್ಮ ಸಂಸ್ಥೆಯಲ್ಲಿ ನಿಮಗೆ ಸೇಮ್ ಮೊದಲನೇ ವರ್ಷ 15,000, 2ನೇ ವರ್ಷ 21,000, 3ನೇ ವರ್ಷ 51,000, ಈ ರೀತಿ 21 ಲಕ್ಷದವರೆಗೂ ಸಿಗುತ್ತೆ. ಅದೇ ಮಕ್ಕಳು ಎಜುಕೇಶನ್ ಮಾಡ್ತಿದ್ದಾರೆ, ಸಮಸ್ಯೆ ಬಂತು ಅಂದ್ರೆ ಆ ಮಗು ಡಿಗ್ರಿ ಸೇರೋದಕ್ಕೂ ಮುಂಚೆನೆ ಸಂಸ್ಥೆಗೆ ಸೇರಿರ್ಬೇಕು, ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಮೂಲಕ ಡಿಗ್ರಿ ಸೇರ್ಬೇಕು, ನಂತರ ಕೊನೆ ವರ್ಷದ ಫೀಸ್ ಅನ್ನ ಸಂಸ್ಥೆ ಕಡೆಯಿಂದ ಪಡಿಬಹುದು. ಸೊ ಈ ರೀತಿ ಎಮರ್ಜೆನ್ಸಿ ಫಂಡ್ ಅನ್ನ ನೀವು ತಗೋತೀರಾ. ಸೊ 2100 ರೂಪಾಯಿ ಕೊಟ್ಟು ಸಂಸ್ಥೆಗೆ ಸೇರಿದ್ರೆ ಎಮರ್ಜೆನ್ಸಿ ಫಂಡ್ಸ್ ಇದೊಂದಾದ್ರೆ, ಸೊ ಅಲ್ಲಿವರೆಗೂ ನೀವೇನ್ ಮಾಡ್ಬೇಕು? ಯಾವುದೇ ಕಂಡೀಷನ್ ಅಲ್ಲಿ ನೀವು ಎಮರ್ಜೆನ್ಸಿ ಫಂಡ್ ತಗೋಬೇಕು ಅಂದ್ರೆ ದಿನಕ್ಕೆ 7 ರೂಪಾಯಿನ ಕಟ್ಟಬೇಕಾಗುತ್ತೆ. ದಿನಕ್ಕೆ 7 ಅಂದ್ರೆ ಓಕೆ, ನೀವು ದಿನಕ್ಕೆ 7 ರೂಪಾಯಿ ನಂಗೆ ಬೇರೆಯವ್ರಿಗೆ ದಾನ ಮಾಡ್ಬೇಕು. ಓಕೆ, ನೀವು ಕಷ್ಟ ಬಂದಾಗ ನಿಮಗೆ ದಾನ ಪಡಿಬೇಕು ಅಂದ್ರೆ ನೀವು ದಿನಕ್ಕೆ 7 ರೂಪಾಯಿ ನಂಗೆ ದಾನ ಮಾಡಬೇಕು ಬೇರೆಯವ್ರಿಗೆ. ಸೊ ಅದನ್ನ ಲೆಕ್ಕಾಚಾರ ಹಾಕಿದ್ರೆ ನೀವು ತಿಂಗಳಿಗೆ
210 ರೂಪಾಯಿ ವರ್ಷಕ್ಕೆ 2,500 ರೂಪಾಯಿ ಹತ್ತತ್ರ ಬರುತ್ತೆ. ಸೊ ಅದೇನು ದೊಡ್ಡ ವಿಚಾರ ಅಲ್ಲ. ದಿನಕ್ಕೆ 7 ರೂಪಾಯಿ ಅಂದ್ರೆ ನೀವು ಅಥವಾ ಹಿಂಗೆ ಹೊರಗಡೆ ಹೋದ್ರೆ ಒಂದ್ 5 ಟೀ ಕುಡಿತೀರಾ, ಒಂದ್ 5 ಸಿಗರೇಟ್ ಸೇರ್ತೀರಾ. ಓಕೆ, ಅವೆಷ್ಟು ಲೆಕ್ಕ ಹಾಕಿದ್ರೆ 200-300 ರೂಪಾಯಿ ದಾಟುತ್ತೆ. ಓಕೆ, ಸೊ ಅದಕ್ಕೆ ಹೋಲ್ಸಿದ್ರೆ ಇದೇನು ಅಲ್ಲ. ಸೊ ಅದೆಲ್ಲ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಬೇರೆಯವ್ರಿಗೆ ದಾನ ಮಾಡೋದು ಒಳ್ಳೆ ಕೆಲಸ. ಸೊ ದಿನಕ್ಕೆ 7 ರೂಪಾಯಿನಾಗೆ ನೀವು ದಾನ ಮಾಡಿದ್ರಿ ಅಂದ್ರೆ ನೀವಿಗೆ ಯಾವುದೇ ಸಂಕಷ್ಟ ಬಂದ್ರು ನಿಮಗೆ ಎಮರ್ಜೆನ್ಸಿ ಫಂಡ್ ಸಿಗುತ್ತೆ. ನಮ್ಮ ಸಂಸ್ಥೆಯಲ್ಲಿ ಆಲ್ರೆಡಿ ನಮ್ಮ ಟೀಮಲ್ಲಿ 9 ಜನಕ್ಕೆ ಸಿಕ್ಕಿದೆ. ಓಕೆ, ಈಗ ಲಾಸ್ಟ್ ತಿಂಗಳಲ್ಲೇ 2 ಕೊಟ್ಟಿದ್ದೀವಿ. ಸೊ ಈ ರೀತಿ ಎಮರ್ಜೆನ್ಸಿ ಫಂಡ್ಸ್ ಆಯ್ತು, 2,100 ರೂಪಾಯಿ ಕೊಟ್ಟರೆ. ನಂತರ ಆದಾಯ ಹೇಗ್ ಮಾಡೋದು? ಆದಾಯ 2 ರೀತಿ ಇದೆ: ಲೆವೆಲ್ ರೆಫರಲ್ ಇನ್ಕಮ್, ನಂತರ ಮ್ಯಾಚಿಂಗ್ ಇನ್ಕಮ್. ಲೆವೆಲ್ ರೆಫರಲ್ ಇನ್ಕಮ್ ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ನೀವು ಸಂಸ್ಥೆ ಬಗ್ಗೆ ತಿಳಿಸಿದ್ರಿ ಅಂದ್ರೆ ಆ ವ್ಯಕ್ತಿ ಸೇರಿದಾಗ ನಿಮಗೆ 300 ರೂಪಾಯಿ ಡೈರೆಕ್ಟ್ ಲೆವೆಲ್ ರೆಫರಲ್ ಇನ್ಕಮ್ ಸಿಗುತ್ತೆ. ನಂತರ ಮ್ಯಾಚಿಂಗ್ ಇನ್ಕಮ್ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ನೀವು ಸೇರಿಸಿದಾಗ ಸಂಸ್ಥೆಗೆ ಅವರಿಗೆ ಅವ್ರ ಕಡೆಯಿಂದ 300 ರೂಪಾಯಿ ನಿಮ್ಗೆ ಲೆವೆಲ್ ರೆಫರಲ್ ಇನ್ಕಮ್ ಸಿಕ್ತು. ನಂತರ ಆ ಸೇರಿಸಿದ ವ್ಯಕ್ತಿ ಜೊತೆ ಇನ್ನೊಬ್ಬ ವ್ಯಕ್ತಿನ ಸೇರಿಸಿದ್ರಿ ಅಂದ್ರೆ ಪೇರ್ ಮ್ಯಾಚ್ ಅಂತ ಆಗುತ್ತೆ. ಅಂದ್ರೆ 2 ವ್ಯಕ್ತಿಯನ್ನ ನೀವು ತಂದಿರೋದ್ರಿಂದ ಆ 2 ವ್ಯಕ್ತಿಯಿಂದ 300 ಲೆವೆಲ್ ರೆಫರಲ್ ಇನ್ಕಮ್ ಬಂತು. ಜೊತೆಗೆ ಮ್ಯಾಚಿಂಗ್ ಇನ್ಕಮ್ ಅಂತ ಬರುತ್ತೆ 300. 2 ವ್ಯಕ್ತಿ ತಂದ್ರೆ 900 ರೂಪಾಯಿ ಸಿಗುತ್ತೆ. ಇದು ಮ್ಯಾಚಿಂಗ್ ಇನ್ಕಮ್. ಅಂದ್ರೆ ಪ್ರತಿ ಪೇರ್ ಮ್ಯಾಚಿಗೆ 300 ರೂಪಾಯಿ ಸಿಗುತ್ತೆ. ದಿನಕ್ಕೆ ನೀವು 6,000 ರೂಪಾಯಿವರೆಗೂ ಗಳಿಸೋಕೆ ಅವಕಾಶ ಇದೆ ಪೇರ್ ಮ್ಯಾಚಿಂಗ್ ಅಲ್ಲಿ. ಓಕೆ, ಲೆವೆಲ್ ಮತ್ತೆ ಪೇರ್ ಮ್ಯಾಚಿಂಗ್ ಸೇರಿ ನಿಮಗೆ 6ಕ್ಕಿಂತ ಜಾಸ್ತಿ ಗಳಿಸಬಹುದು ದಿನಕ್ಕೆ. ಸೊ ಒಳ್ಳೆ ಅವಕಾಶ ಇದೆ. ಇವನ್ ಇಂಜಿನಿಯರ್ಸ್, ಡಾಕ್ಟರ್ಸ್ ದಿನಕ್ಕೆ 6,000 ಗಳಿಸೋದಕ್ಕೆ ಸುಮಾರು ವರ್ಷದ ಎಫರ್ಟ್ಸ್ ಹಾಕ್ಬೇಕಾಗುತ್ತೆ. ನೀವು 3ರಿಂದ 1 ವರ್ಷದೊಳಗಡೆ ಎಫರ್ಟ್ ಹಾಕಿದ್ರೆ ಸಾಕು. 1 ವರ್ಷದ ನಂತರ ದಿನ 6,000 ರೂಪಾಯಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟು ಎಫರ್ಟ್ ಹಾಕ್ಬೇಕು ನೀವು. ಸೊ ನಂತರ ಇನ್ಕಮ್ ಆಯ್ತು. ಲೋನ್ ಸಿಗುತ್ತೆ ನಮ್ಮ ಸಂಸ್ಥೆಯಲ್ಲಿ. ಲೋನ್ ಯಾವ ತರ? ಸೊ ನಮ್ಮ ಸಂಸ್ಥೆಗೆ ನೀವು ಸೇರ್ತೀರಾ, ಸೇರಿ ಕನಿಷ್ಠ 3 ಜನ ಸೇರಿಸ್ಬೇಕು ಸಂಸ್ಥೆಗೆ. ಬರೀ ಇನ್ಕಮ್ಸ್ ಎಲ್ಲ ಬರ್ತದೆ, ಲೆವೆಲ್ ಇನ್ಕಮ್ ಬರುತ್ತೆ, ಮ್ಯಾಚಿಂಗ್ ಇನ್ಕಮ್ ಬರುತ್ತೆ, ಎಲ್ಲ ತಗೊಳ್ಳಿ. ಜೊತೆಯಲ್ಲಿ 3 ಜನ ಸೇರ್ಸಿದ ತಕ್ಷಣ ನೀವು ಮೊದಲನೇ ಲೋನ್ ತಗೋಬಹುದು. 3 ಜನ ಸೇರ್ಸಿದ ತಕ್ಷಣ ಮೊದಲನೇ ಲೋನು 2,250 ರೂಪಾಯಿ. 2,250 ರೂಪಾಯಿ ನೀವು ಮೊದಲನೇ ಲೋನ್ ತಗೊಂಡ್ರೆ ವಾರಕ್ಕೆ 450 ರೂಪಾಯಿ ನಂಗೆ 4 ವಾರ ಕಟ್ತೀರಾ. ಓಕೆ, ಟೋಟಲ್ 1,800 ರೂಪಾಯಿ ಕಟ್ತೀರಾ. 450 ರೂಪಾಯಿ ಸೇವ್ ಆಗುತ್ತೆ ನಿಮ್ಗೆ. ಇಲ್ಲೇನರ್ಥ? ಸಾಲ ಸಿಗ್ತಿದೆ, ಬಡ್ಡಿ ಇಲ್ಲ, ಬಡ್ಡಿ ರಹಿತ ಸಾಲ ಇದು. ಜೊತೆಗೆ ಸಬ್ಸಿಡಿನೂ ಸಿಗುತ್ತೆ 20%. ಅದಕ್ಕೆ ನೋಡಿ 2,250 1,800 ಕಟ್ಟಿದ್ರಿ, 450 ರೂಪಾಯಿ ಸೇವ್ ಆಯ್ತು ನಿಮ್ಗೆ. ಅರ್ಥ ಆಯ್ತಾ? ಸೊ ಈ ರೀತಿ ಸಾಲ ಯಾರಿಗ್ ಬೇಡ ಹೇಳಿ? ತುಂಬಾ ಚೆನ್ನಾಗಿದೆ. ವಿತ್ 20% ಸಬ್ಸಿಡಿ, ಯಾವುದೇ ರೀತಿಯಲ್ಲಿ ಬಡ್ಡಿ ಇಲ್ಲ. ಸೊ ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಅಂದ್ರೆ ಬರೀ 2,250 ಅಷ್ಟೇನಾ? ಇಲ್ಲ, 10 ಲಕ್ಷದವರೆಗೂ ಸಿಗುತ್ತೆ ನಿಮ್ಗೆ ಲೋನ್. ಓಕೆ, ಸೊ ಮೊದಲನೇದು ಬಂದು 2,250, ನಂತರ 5,000, ಆಮೇಲೆ 10,000, ಆಮೇಲೆ 25,000, ಈ ರೀತಿ ನಿಮ್ಗೆ, ಆಮೇಲೆ 50,000, ಆ ರೀತಿ 10 ಲಕ್ಷದವರೆಗೂ ನಿಮ್ಗೆ ಲೋನ್ ಸಿಗುತ್ತೆ. ಅದು ಎಲ್ಲವೂ ಅಷ್ಟೇ 4 ವಾರದಲ್ಲಿ ಪ್ರತಿ ವಾರ ಕಟ್ತಾ ಹೋಗ್ತೀರಾ. ಯಾವ ರೀತಿ? ನಿಮ್ ತಂಡದಿಂದ ಏನ್ ಇನ್ಕಮ್ ಬರ್ತಿರುತ್ತೆ ವ್ಯಾಲೆಟ್ ಅಲ್ಲಿ, ಅದೇ ವ್ಯಾಲೆಟ್ ಇಂದ ಡೈರೆಕ್ಟ್ ಆಗಿ ಕಟ್ ಆಗುತ್ತೆ. ಓಕೆ, ಸೊ ಮೊದಲನೇ ಲೋನಿಗೆ 3 ವ್ಯಕ್ತಿ ತಂದಿದ್ರಿ. ಮೊದಲನೇ ಲೋನ್ ಅನ್ನ ನೀಟಾಗಿ ತಗೊಂಡ್ ಕಟ್ಟಿದ್ರಿ. 2ನೇ ಲೋನ್ 5,000, 4 ವ್ಯಕ್ತಿ ಇರ್ಬೇಕು ಟೋಟಲ್. 3 ವ್ಯಕ್ತಿ ಪ್ಲಸ್ 1 ಅಂತ ಅರ್ಥ. ನಂತರ ಈ ರೀತಿ ಪ್ರತಿ ಲೋನ್ ತಗೋಬೇಕಾದ್ರೂ ಪ್ಲಸ್ 1 ವ್ಯಕ್ತಿ ಆಗ್ತಾ ಇರಬೇಕು. ಸೊ ಟೋಟಲ್ ನೀವು 10 ಲಕ್ಷದವರೆಗೂ ಆರಾಮಾಗಿ ನೀವು ಇಲ್ಲಿ ಲೋನ್ ತಗೋಬಹುದು, ಕಟ್ಟಬಹುದು. ಸೊ ನೀವೆಷ್ಟೇ ಯಾವುದೇ ಲೋನ್ ತಗೋಬೇಕು ಅಂದ್ರೂ ಅಲ್ಲಿವರೆಗೂ ನೀವು ಎಷ್ಟು ಇನ್ಕಮ್ ಮಾಡಿರ್ತೀರೋ ಅದ್ರ 10% ದಾನ ಆದ್ರೂ ಮಾಡಿರ್ಬೇಕು. ಇಷ್ಟು ಮಾಡಿದ್ರೆ ನೀವೆಲ್ಲಾ ಲೋನು ನೀಟಾಗಿ ತಗೊಂಡ್ ಕಟ್ಬೋದು. 10 ಲಕ್ಷದವರೆಗೂ ನೀವು ನೀಟಾಗಿ ತಗೊಂಡ್ ಕಟ್ಟಿದಿರಾ ಅಂದ್ರೆ 3,88,000 ಸೇವ್ ಮಾಡ್ತೀರಾ ನೀವು. ಸಾಲ ತಗೊಂಡು ಕಟ್ಟೋದ್ರಿಂದ ಯಾವುದೇ ರೀತಿ ಬಡ್ಡಿ ಇರಲ್ಲ. ಸಾಲ ತಗೊಂಡ್ರಿ, ಕಟ್ಟಿದ್ರಿ, ಸೇವಿಂಗ್ಸ್ ಆಯ್ತು. ಓಕೆ, ಬಹಳ ಒಳ್ಳೆ ಯೋಜನೆ ಇದು. ಓಕೆ, ಈ ರೀತಿಯ ಒಂದು ಲೋನ್ ನಿಮ್ಗೆಲ್ಲೂ ಸಿಗಲ್ಲ, ಯುಟಿಲೈಸ್ ಮಾಡ್ಕೊಳ್ಳಿ. ನಂತರ ಈ ಸಂಸ್ಥೆಗೆ ಸೇರಿದ್ರೆ ಎಮರ್ಜೆನ್ಸಿ ಫಂಡ್ ಸಿಕ್ತು, 2 ರೀತಿ ಇನ್ಕಮ್ ಸಿಕ್ತು, ನಂತರ ಲೋನ್ ಸಿಕ್ತು. ಓಕೆ, ಸಮೃದ್ಧಿ ಯೋಜನೆ ಅಂತ ಇದೆ ಈ ಸಂಸ್ಥೆಯಲ್ಲಿ. ಸಮೃದ್ಧಿ ಯೋಜನೆ ಅಂದ್ರೆ ಈ ಸಂಸ್ಥೆಗೆ ಏನ್ ಮೆಂಬರ್ಸ್ ಆಗಿ ಸೇರಿದ್ರೆ ಇದೆಲ್ಲ ಸಿಗುತ್ತೆ. ಇದ್ರ ಜೊತೆಲಿ ಮಕ್ಕಳು 1 ವರ್ಷದ ಮೇಲೆ 30 ವರ್ಷದೊಳಗಡೆ ಇದ್ದು ಮದುವೆ ಆಗಿಲ್ಲ ಅಂದ್ರೆ ಅವರು ಈ ಸಂಸ್ಥೆಗೆ ಸೇರಿದ್ರೆ ಅವ್ರನ್ನ ಸಮೃದ್ಧಿ ಅಂಡರಲ್ಲಿ ಸೇರ್ತಾರೆ. ಸೊ ಅವ್ರಿಗೆ ಏನ್ ಸಿಗುತ್ತೆ? ನಮ್ ಸಂಸ್ಥೆ ಕಡೆಯಿಂದ ಪ್ರತಿದಿನ 85 ರೂಪಾಯಿ ಸಿಗುತ್ತೆ ಅವ್ರಿಗೆ. ಓಕೆ, ಯಾವ ರೀತಿ ಬಳಸ್ಕೋಬೇಕು ಅದನ್ನ? ಸಂಸ್ಥೆಗೆ ಸಮೃದ್ಧಿ ಅಂಡರಲ್ಲಿ ಸೇರಿದ ತಕ್ಷಣ ಅವತ್ತಿಂದ ಅವತ್ತೇ KYC ಮಾಡಿ, ZDG ಪೇ ಮಾಡಿ,
ಆ ಮಗುದು KYC, ಆಧಾರ್ KYC ಮಾಡಬೇಕು, JDGP ಮಾಡ್ಕೋಬೇಕು. ನಂತರ ಆ ಮಗುದು ಡೇಟ್ ಆಫ್ ಬರ್ತ್ ಅನ್ನ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಬೇಕು. ಈ 3 ಕೆಲಸ 10 ನಿಮಿಷದಲ್ಲಿ ಆಗುತ್ತೆ. ಅವತ್ತಿಂದ ಅವತ್ತೇ ಮುಗಿಸ್ಬೇಕು. ಮುಗಿಸಿ 1 ತಿಂಗಳು ಕಾದ್ರಿ ಅಂದ್ರೆ 1 ತಿಂಗಳು ಕಾದಿ 1 ದಿವಸಕ್ಕೆ ಕರೆಕ್ಟ್ ಆಗಿ ಸ್ಟಾರ್ಟ್ ಆಗುತ್ತೆ 85 ರೂಪಾಯಿ ದಿನ ಬರೋದಕ್ಕೆ. ದಿನ 85 ರೂಪಾಯಿ ಬರ್ತಲ್ಲ, 10 ದಿವಸಕ್ಕೊಂದ್ಸರಿ ಎಷ್ಟಾಯ್ತದು? 850. ನೀವೇನ್ ಮಾಡಿ 1250 ಅದಕ್ಕೆ ಆಡ್ ಮಾಡಿ. 1250 ರೂಪಾಯಿ ಆಡ್ ಮಾಡಿದ್ರೆ ಎಷ್ಟಾಯ್ತು? 2100. 2100ಕ್ಕೆ ಒಂದು ID ಹಾಕ್ಬಹುದು ಆ ಮಗು ಡೈರೆಕ್ಟ್ ಮೆಂಬರ್ಶಿಪ್ ID. ಓಕೆ, ಸಮೃದ್ಧಿ ಹಾಕಕ್ ಬರಲ್ಲ, ಸಮೃದ್ಧಿ ಹಾಕಕ್ ಬರಲ್ಲ. ಸೊ ಆ ಬಂದಿರುವಂತ ದುಡ್ಡು ಬಳಸ್ಕೊಂಡು ಹಾಕಕ್ ಬರಲ್ಲ, ಮೆಂಬರ್ಸ್ ಅನ್ನ ಹಾಕ್ಬೋದು. ಸೊ ಪ್ರತಿ ಬಾರಿ 10 ದಿವಸಕ್ಕೊಂದ್ಸರಿ 850 ಬಂದಿರುತ್ತೆ, 1250 ಹಾಕಿ ಮೆಂಬರ್ಸ್ ಅನ್ನ ತಂದು ಆ ಮಗುಗೆ ಡೈರೆಕ್ಟ್ ಹಾಕಿ. ಆ ರೀತಿ ದಿನ 85 ರೂಪಾಯಿ ನಂಗೆ ಎಷ್ಟು ದಿನ ಬರುತ್ತೆ, ಎಷ್ಟು ತಿಂಗಳು ಬರುತ್ತೆ ಅಂತ ಕೇಳೋದಾದ್ರೆ, ಆ 85 ರೂಪಾಯಿ ನಂಗೆ ನೀವು ಟೋಟಲ್ 26,000 ಸಂಸ್ಥೆ ಕಡೆಯಿಂದ ಬಳಸ್ಕೊಳೋವರೆಗೂ ಬರ್ತಾನೆ ಇರುತ್ತೆ. 26,000 ಎಂದು ಬಳಸ್ಕೊಂಡಿದ್ದೀರಾ ಅಂತ ನಿಮ್ಗೆ ಗೊತ್ತಾಯ್ತು, ಅವತ್ ನಿಂತೋಗುತ್ತೆ. ಅರ್ಥ ಆಯ್ತಾ? ಅದ್ ನಿಮ್ಗೆ 10 ತಿಂಗಳಲ್ಲಿ ಆಗ್ಬೋದು, 15 ತಿಂಗಳಾಗ್ಬೋದು. ನೀವ್ ಎಷ್ಟು ಬೇಗ ಬಳಸ್ಕೊಂತೀರೋ ಅಷ್ಟು ಬೇಗ ಬರುತ್ತೆ. ಓಕೆ, ದಿನಕ್ಕೆ 85 ರೂಪಾಯಿ ನಂಗೆ ನೀವು ಕ್ಯಾಲ್ಕುಲೇಟ್ ಮಾಡಿ, ನೀವ್ ಎಷ್ಟು ಬೇಗ ಬಳಸ್ಕೊಂಡ್ರೆ ಅಷ್ಟು ಬೇಗ ಬರುತ್ತೆ. ಓಕೆ, ನಂತರ ಸೊ ನೀವು ಅಷ್ಟು ನೀಟಾಗಿ ಬಳಸ್ಕೊಂಡಿದ್ರ ಅಂದ್ರೆ ನೀವು ಲೆಕ್ಕಾಚಾರ ಮಾಡಿ, ಕನಿಷ್ಠ ಆ ಮಗುಗೆ ಡೈರೆಕ್ಟ್ ಅಲ್ಲಿ ನೀವು 20 ID ಹಾಕಿರ್ತೀರಾ. 20 ID ಹಾಕಿದ್ರ ಅಂದ್ರೆ ಆ ಮಗುಗೆ ಆ 20ಕ್ಕೆ 20 ಒಳ್ಳೆ ಲೀಡರ್ಸ್ ಹಾಕಿದಿರ ಅಂದ್ರೆ ನೀವು ಯೋಚನೆ ಮಾಡಿ, ದಿನಕ್ಕೆ 6,000ಕ್ಕಿಂತ ಹೆಚ್ಚು ಕ್ಯಾಪಿಂಗ್ ಇದ್ದಿದ್ರೆ ಅಷ್ಟು ಬಂದಿರೋದು. ಬಟ್ 6,000 ಅಂತೂ ಕನ್ಫರ್ಮ್ ಬರುತ್ತೆ. ಅರ್ಥ ಆಯ್ತಾ? ಆದ್ರಿಂದ 20ಕ್ಕೆ 20 ಜನನು ಒಳ್ಳೆ ಲೀಡರ್ಸ್ ತನ್ನಿ, ದಿನ 6,000 ಕ್ಯಾಪಿಂಗ್ ಆ ಮಗುಗೆ ತನ್ನಿ. 6,000 ತರೋದ್ರಿಂದ ಆ ಮಗುದು ಎಜುಕೇಶನ್ ಟೆನ್ಷನ್ ಫ್ರೀ ಆಗುತ್ತೆ. ಮದ್ವೆ ಅನ್ನೋದನ್ನ ನೀವು ಆರಾಮಾಗಿ ಟೆನ್ಷನ್ ಇಲ್ದೇನೆ ಮಾಡಬಹುದು. ಸೊ ಅರ್ಥ ಆಯ್ತಾ? ಆದ್ರಿಂದ ಈ ಸಮೃದ್ಧಿ ಯೋಜನೆನ ಬಹಳ ಚೆನ್ನಾಗಿದೆ, ಒಂದು ಆಲೋಚನೆ ಸಂಸ್ಥೆದು. ಸೊ ಯಾರು ಏನು ಕೊಡ್ಬೇಕಾಗಿಲ್ಲ, ಸಂಸ್ಥೆನೇ ನಿಮಗೆ ಕೊಡ್ತಾ ಇದೆ, ಅದನ್ನ ಬಳಸ್ಕೊಳ್ಳಿ. ಸೊ ಅಲ್ಲಿ ನೀವು ಲೆಕ್ಕಾಚಾರ ಮಾಡಿ, 10 ದಿವಸಕ್ಕೊಂದ್ಸರಿ 850 ಆಗಿರುತ್ತೆ, ನೀವು 1,250 ಹಾಕ್ತೀರಾ, ಒಂದ್ ಮೆಂಬರ್ ID ಮಾಡ್ತೀರಾ. ಒಂದು ಮೆಂಬರ್ ID ತರಬೇಕಾದ್ರೆ 2,100 ರೂಪಾಯಿ ತರ್ತೀರಾ, ಅವ್ರನ್ನ ಇನ್ನು ಸಂಸ್ಥೆಗೆ ಸೇರ್ಸಿಲ್ಲ, ಸೇರ್ಸೋದಕ್ಕೂ ಮುಂಚೆನೆ ನಿಮ್ಗೆ ಆದಾಯ ಆಯ್ತಲ್ಲ 850 ರೂಪಾಯಿ. ಇನ್ನೇನ್ ಬೇಕು ನಿಮ್ಗೆ? ಸೇರ್ಸದ್ ಮೇಲೆ ಆದಾಯ ಬರೋದ್ ಬೇರೆ, ಅದಕ್ಕೂ ಮುಂಚೆನೂ ಬರ್ತಾ ಇದೆ ನಿಮ್ಗೆ. ಸೊ ಅದನ್ನ ಬಳಸ್ಕೊಡಿ. ನಂತರ ಈ ತರ ನೀಟಾಗಿ ಬಳಸ್ಕೊಂಡ್ರೆ ಮಕ್ಕಳಿಗೆ ಇನ್ನಷ್ಟು ಫೆಸಿಲಿಟೀಸ್ ಇದೆ. ಹೆಣ್ಮಕ್ಳಿಗೆ ಮದ್ವೆ ಆದಾಗ ಅವರಿಗೆ ಸಂಸ್ಥೆ ಕಡೆಯಿಂದ ಗಿಫ್ಟ್ ಸಿಗುತ್ತೆ ಮದ್ವೆಗೆ. ಓಕೆ, ನಂತರ ಅದೇ ಹೆಣ್ಮಕ್ಳು ಗಂಡ್ಮಕ್ಳು ಏನಾದ್ರೂ ಸಮಸ್ಯೆ ಬಂದ್ರೆ ಕೋರ್ಟ್ ವಿಚಾರವಾಗಿ ಆ ಮಕ್ಳದ್ದೇನು ತಪ್ಪಿಲ್ಲ ಅಂದ್ರೆ ಅವಾಗ ನಮ್ ಸಂಸ್ಥೆ ಲಾಯರ್ ಅವ್ರಿಗೆ ಪೂರ್ತಿ ಸಪೋರ್ಟ್ ಮಾಡ್ತಾರೆ. ಓಕೆ, ಕೇಸ್ ಗೆಲ್ಲೋರ್ಗು. ನಂತರ ಈ ಸಂಸ್ಥೆಯಲ್ಲಿ ಸಾಮೂಹಿಕ ವಿವಾಹ ಅಂತ ಇದೆ. ಬಡ ಹೆಣ್ಮಕ್ಳಿಗೆ, ಬಡ ಪೋಷಕರಿಗೆ ಮದುವೆ ಮಾಡೋದಕ್ಕೆ ಕಷ್ಟ ಇದ್ರೆ ಅಂತ ಮಕ್ಕಳನ್ನ ಸಂಸ್ಥೆಗೆ ನೀವು ಸೇರಿಸಬಹುದು. ಸೇರಿಸಿದ ನಂತರ ಓಕೆ, ಮದ್ವೆ ಅವರ ತಂದೆ ತಾಯಿ ಸೆಟ್ ಮಾಡಿದ್ರೆ ಮುಹೂರ್ತ ಪ್ರತಿಯೊಂದು ಸೆಟ್ ಮಾಡಿ ನಮ್ಮ ಸಂಸ್ಥೆ ಒಂದು ಮದುವೆನ ನಡೆಸ್ಕೊಡುತ್ತೆ ಸಾಮೂಹಿಕ ವಿವಾಹ ಅಡಿಯಲ್ಲಿ. ಅರ್ಥ ಆಯ್ತಾ? ಸೊ ಇದನ್ನು ಕೂಡ ಬಳಸ್ಕೋಬಹುದು ಲೀಡರ್ಸ್. ಓಕೆ, ಬಡ ಹೆಣ್ಮಕ್ಳು, ಬಡ ಪೋಷಕರನ್ನ ಹುಡುಕಿ ಅಂತವ್ರನ್ನ ಸಂಸ್ಥೆಗೆ ಸೇರಿಸಬಹುದು. ನಂತರ ಸೊ ಜೀವನಧನ್ ಸಂಸ್ಥೆಯಲ್ಲಿ ಗೃಹ ಪ್ರವೇಶ ಯೋಜನೆ ಅಂತ ಇದೆ. ಗೃಹ ಪ್ರವೇಶ ಯೋಜನೆ ಅಂದ್ರೆ ಮನೆ ಇಲ್ದವ್ರಿಗೆ ಮನೆ ಕಟ್ಸುವಂಥದ್ದು. ಓಕೆ, ಯಾವ ರೀತಿ? ಬಹಳ ಸುಲಭ ಇದೆ. ಹೇಗೆ ಅಂದ್ರೆ, ನೀವು ಸಂಸ್ಥೆಗೆ ಜೀವನಧನ್ ಸೇರಿದ್ರಲ್ವಾ, ನಂತರ JDGP ಮಾಡ್ಲೇಬೇಕು, ಕಂಪಲ್ಸರಿ, ಪ್ರತಿಯೊಬ್ರು ಮಾಡ್ಲೇಬೇಕು. ಓಕೆ, ನೀವೇನ್ ಮಾಡಿ, ಜೀವನಧನ್ ಸೇರಿ JDGP ಮಾಡ್ಕೊಳ್ಳಿ 250 ರೂಪಾಯಿ ಕೊಟ್ಟು. ಅದರಲ್ಲಿ 14 ರೂಪಾಯಿ ನಿಮ್ಗೆ ಉಳಿಯುತ್ತೆ, 36 ರೂಪಾಯಿ GST ಹೋಗುತ್ತೆ, 100 ರೂಪಾಯಿ ಸೀನಿಯರ್ಸ್ಗೆ ಹೋಗುತ್ತೆ, ಮತ್ತೆ 100 ರೂಪಾಯಿ ನಿಮ್ಮ ಮನೆಗೆ ಇನ್ವೆಸ್ಟ್ ಆಗುತ್ತೆ. ಸೊ 250 ರೂಪಾಯಿ ಕಟ್ಟಿ JDGP ಮಾಡ್ತೀರಾ. 250 ರೂಪಾಯಿ ಕಟ್ಟಿ JDGP ಮಾಡ್ಕೊಂಡು ನಂತರ ನಿಮ್ಮ ಅಂಡರಲ್ಲಿ 3 ವ್ಯಕ್ತಿಯನ್ನ ತರಬೇಕಾಗುತ್ತೆ. ಸೊ ಆ 3 ವ್ಯಕ್ತಿನೂ 250 ಕೊಟ್ಟು JDGP ಸೇರ್ಕೋತಾರೆ. ನೀವು ತಂದ 3 ವ್ಯಕ್ತಿಗೆ ಅವರು 3 ವ್ಯಕ್ತಿಯನ್ನ ತರೋದಕ್ಕೆ ಹೇಳಲೇಬೇಕು ನೀವು. ಓಕೆ, ಅವರು ತರೋದಕ್ಕೆ ಹೇಳಿ ಅವ್ರಿಗೂ 3 ವ್ಯಕ್ತಿಯನ್ನ ತರೋದಕ್ಕೆ ಹೇಳಲೇಬೇಕು. ಸೊ ಏನ್ ಮಾಡ್ಬೇಕು? ಮೊದಲನೇ ಲೆವೆಲಲ್ಲಿ 3, ಎರಡನೇ ಲೆವೆಲಲ್ಲಿ 9, ಮೂರನೇ ಲೆವೆಲಲ್ಲಿ 27. ಈ ರೀತಿ ನೀವು 3 ವ್ಯಕ್ತಿನ ತರಬೇಕು. ನೀವು ತಂದ 3 ವ್ಯಕ್ತಿಗೂ 3 ತರದಕ್ಕೆ ಹೇಳ್ಬೇಕು, ಅವ್ರಿಗೂ ಅವ್ರು 3 ತರದಕ್ಕೆ ಹೇಳಲೇಬೇಕು. ಈ ರೀತಿ ಟೋಟಲ್ 10 ಲೆವೆಲಲ್ಲಿ 59,076 ಜನ ಬರೋವರೆಗೂ ನೀವು ವೆಯ್ಟ್ ಮಾಡ್ತೀರಾ. ಅಲ್ಲಿವರೆಗೂ JDGP ಆಪ್ ಅನ್ನ ಬಳಸ್ಕೊತಾ ಇರಿ. ತಿಂಗಳ ರೀಚಾರ್ಜ್ ಮಾಡೋದಿರ್ಬೋದು, ಅಲ್ಲೇನಾದ್ರೂ ವಸ್ತುಗಳನ್ನ ಪರ್ಚೇಸ್ ಮಾಡೋದಿರ್ಬೋದು, ಬಳಸ್ಕೊತಾ ಇರಿ. ನಂತರ
ಯಾವಾಗ 10ನೇ ಲೆವೆಲ್ ಅಲ್ಲಿ 59,000 ಜನ ಫಿಲ್ ಆಗ್ತಾರೋ ಆಗ ನಿಮಗೆ 30 ರಿಂದ 35 ಲಕ್ಷ ಬೆಲೆ ಬಾಳುವ ಮನೆಯನ್ನ ಸಂಸ್ಥೆ ಕಟ್ಟಿಸಿ ಕೊಡ್ತಾರೆ. ಓಕೆ, ನಿಮ್ದೇ ಸೈಟ್ ಅಲ್ಲಿ ಕಟ್ಟಿಸ್ಕೊಡ್ತಾರೆ, ಸೈಟ್ ಇಲ್ಲ ಅಂದ್ರೆ ಕಮ್ಯುನಿಟಿ ಕೊಡ್ತಾರೆ. ಅರ್ಥ ಆಯ್ತಾ? ಸೊ ಇದನ್ನು ಕೂಡ ಬಳಸ್ಕೊಡಿ. ಓಕೆ, ಇಲ್ಲಿ ಲೆವೆಲ್ ಇನ್ಕಮ್ ಅಂತ ಸಿಗುತ್ತೆ. ನಿಮ್ಮ ಅಂಡ್ರಲ್ಲಿ ಯಾರೇ ಒಬ್ರು JDGP ಮಾಡ್ಕೊಂಡ್ರು ನಿಮ್ಗೆ 10 ರೂಪಾಯಿ ಸಿಗುತ್ತೆ. ನಂತರ ನಿಮ್ಮ ಅಂಡ್ರಲ್ಲಿ ಯಾರೇ ಒಬ್ರು ರೀಚಾರ್ಜ್ ಮಾಡಿದ್ರು ನಿಮಗೆ ರೀಚಾರ್ಜ್ ಕಮಿಷನ್ ಸಿಗುತ್ತೆ. ಜೊತೆಗೆ ಬೇರೆ ಕಡೆ ರೀಚಾರ್ಜ್ ಮಾಡಿದ್ರೆ 2 ರಿಂದ 3 ರೂಪಾಯಿ ಜಾಸ್ತಿ ತಗೋತಾರೆ, ಇಲ್ಲಿ ಇನ್ನೂ ಕಡಿಮೆ ತಗೋತಾರೆ. ಜೊತೆಗೆ ನಿಮಗೆ ರೀಚಾರ್ಜ್ ಕಮಿಷನ್ ಸಿಗುತ್ತೆ. ನಂತರ ರೀಪರ್ಚೇಸ್ ಇನ್ಕಮ್, ಯಾರೇ ಒಬ್ರು ನಿಮ್ಮ ಅಂಡ್ರಲ್ಲಿ 100 ರೂಪಾಯಿ ಪರ್ಚೇಸ್ ಮಾಡಿದ್ರೆ ಅಂದ್ರೆ ನಿಮಗೆ 1 ರೂಪಾಯಿ ಸಿಗುತ್ತೆ. ಸೊ ಈ ರೀತಿ ಫೆಸಿಲಿಟೀಸ್ ಇದೆ JDGP ಆಪ್ ಅಲ್ಲಿ, ಇದನ್ನ ಕೂಡ ಬಳಸ್ಕೊಳ್ಳಿ. ನಂತರ ಇಲ್ಲಿ ಕೋಆರ್ಡಿನೇಟರ್ಸ್ ಆಗ್ಬೋದು. ಕೋಆರ್ಡಿನೇಟರ್ಸ್ ಆದ್ರೆ ಅಂದ್ರೆ ಲೀಡರ್ಸ್, ವಿಲೇಜ್ ಕೋಆರ್ಡಿನೇಟರ್, ಹೋಬಳಿ ಕೋಆರ್ಡಿನೇಟರ್, ತಾಲೂಕ್ ಕೋಆರ್ಡಿನೇಟರ್, ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್, ಝೋನಲ್ ಕೋಆರ್ಡಿನೇಟರ್, ಸ್ಟೇಟ್ ಕೋಆರ್ಡಿನೇಟರ್ ಅಂತ ಕೋಆರ್ಡಿನೇಟರ್ಸ್ ಆಗ್ಬೋದು. ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ಇಂಥವ್ರಿಗೆ ಅಂತ ಏನು ಆಯ್ಕೆ ಮಾಡಲ್ಲ ಯಾರುನು. ನೀವು ಚೆನ್ನಾಗಿ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಓಕೆ, ನೀವು ಲೀಡರ್ ಆಗ್ಬೋದು. ಅರ್ಥ ಆಯ್ತಾ? ಪ್ರತಿಯೊಬ್ರು ಆಗ್ಬೋದು. ನಿಮಗೆ ಫಂಡ್ಸ್ ಅಂತಂದು ಸಿಗುತ್ತೆ ಎಕ್ಸ್ಟ್ರಾ. ಸೊ ಆಸಕ್ತಿ ಇರೋರು ನಿಮ್ಮ ಸೀನಿಯರ್ಸ್ ಕಾಂಟ್ಯಾಕ್ಟ್ ಮಾಡಿ. ಓಕೆ, ನಾನು ಇಂಥದಕ್ಕೆ ಆಸಕ್ತಿ ಇದೆ, ಎಷ್ಟು ಜನ ಮಾಡ್ಬೇಕು ಹೇಳಿ, ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿ ಕಂಪ್ಲೀಟ್ ಮಾಡ್ಬಿಟ್ಟು ನೀವು ಲೀಡರ್ಸ್ ಆಗಿ ನಿಮ್ಗೆ ಅಂತಾನೆ ಇನ್ಕಮ್ ಸಿಗುತ್ತೆ. ಎಸ್, ಮತ್ತೆ ಸಂಸ್ಥೆದು 2,100 ರೂಪಾಯಿ ನೀವು ಕೊಡ್ತೀರಾ ಸಂಸ್ಥೆಗೆ. 2,100 ರೂಪಾಯಿ ನೀಟಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಎಲ್ಲೂ ಹೋಗಲ್ಲ. ಒಂದೊಂದು ರೂಪಾಯಿನೂ ನಿಮ್ಮನಿಗೆ ಈ ಸಂಸ್ಥೆಗೆ ಯಾರು ಪರಿಚಯ ಮಾಡಿದ್ರು ಅವ್ರಿಗೆ ಹೋಗುತ್ತೆ. ಓಕೆ, ನಂತರ ಕೋಆರ್ಡಿನೇಟರ್ಸ್, ಈಗ ತಾನೇ ಹೇಳಿದೆ ಲೀಡರ್ಸ್ ಆಗ್ಬೋದು ಅಂತ, ಅವ್ರಿಗೆ ಹೋಗುತ್ತೆ. ನಂತರ ಸಂಸ್ಥೆಯ ಒಂದು ಸಬ್ಸಿಡಿ ಕೊಡ್ತಾರೆ ಲೋನ್ ಅಲ್ಲ, ಅದಕ್ಕೆ ಹೋಗುತ್ತೆ. ನಂತರ ಸಂಸ್ಥೆ ಮೂಲಕ ನೀವು ಬ್ಯಾಂಕಿಗೆ ದುಡ್ಡು ಡ್ರಾ ಮಾಡ್ಕೋತೀರಾ. ಓಕೆ, ಇಲ್ಲಿ ಇನ್ನೊಂದು ಬಹಳ ಒಳ್ಳೇದಿದೆ. ನೀವು ಇವತ್ತೊಬ್ರು ವ್ಯಕ್ತಿನ ತಂದಿದ್ರಿ ಅಂದ್ರೆ 300 ರೂಪಾಯಿ ಬರ್ಬೇಕಂದ್ರೆ ನಾಳೆ ಬೆಳಿಗ್ಗೆ ಆಗ್ಲೇ ಬಂದಿರುತ್ತೆ. ವೆಬ್ಸೈಟ್ ಅಂತೂ ಸಮಸ್ಯೆನೇ ಇಲ್ಲ. ಇದ್ರಷ್ಟು ಒಳ್ಳೆ ವೆಬ್ಸೈಟ್ ನೀವು ಗೌರ್ಮೆಂಟ್ ವೆಬ್ಸೈಟ್ ನೋಡಲ್ಲ, ಪ್ರೈವೇಟ್ ವೆಬ್ಸೈಟ್ ನೋಡಕ್ಕಾಗಲ್ಲ, ಅಷ್ಟು ನೀಟಾಗಿ ಮಾಡಿದ್ದಾರೆ. ಜೊತೆಗೆ ನೀವೇನು ಗೇಟ್ ವೇ ಮೂಲಕ ಏನು ಗೇಟ್ ವೇ ಮೂಲಕ ಪೇಮೆಂಟ್ಸ್ ಗಳು ಮಾಡ್ತೀರಾ, ಅದು ಪ್ರೈವೇಟ್ ಗೇಟ್ ವೇಸ್, ಅವ್ರಿಗೆ ಪೇಮೆಂಟ್ ಮಾಡ್ಬೇಕು, ಅದಕ್ಕೋಸ್ಕರ ಒಂದ್ ಸ್ವಲ್ಪ ಹೋಗುತ್ತೆ. ನಂತರ ಬರೀ 18 ರೂಪಾಯಿ ಉಳಿಯುತ್ತೆ. ನೀವು 2,100 ರೂಪಾಯಿ ಕೊಡ್ತಿರಲ್ಲ, ಬರೀ 18 ರೂಪಾಯಿ ಉಳಿಯುತ್ತೆ. ಆ 18 ರೂಪಾಯಿನಲ್ಲಿ ಈ ಒಂದು 5 ವೆಬ್ಸೈಟ್, 1-2 ಆಪ್ ರನ್ ಆಗ್ತಾ ಇರೋದು. ಸೊ ಸಂಸ್ಥೆಗೆ MD ಅವರು 1 ರೂಪಾಯಿನೂ ತಗೋತಾ ಇಲ್ಲ, ಲಾಭದ ಆಸೆನೇ ಇಲ್ಲ ಅವ್ರಿಗೆ. ಓಕೆ, ನಂತರ ಸುವಿಧಾ ಕೇಂದ್ರ ಅಂತ ಬರ್ತಾ ಇದೆ. ಸೊ ಬಳಸ್ಕೊಳ್ಳೋದು ಬಹಳ ಒಳ್ಳೆ ಆಪರ್ಚುನಿಟಿ ಅದು. ಓಕೆ, ಕಂಪ್ಯೂಟರ್ ನಾಲೆಡ್ಜ್ ಇರುವಂತವ್ರು ತಗೋಬಹುದು. ಓಕೆ, ಸೊ ಸುವಿಧಾ ಕೇಂದ್ರ ಅಂದ್ರೆ ಸುತ್ತಮುತ್ತ ಪಿನ್ ಕೋಡ್ ಅಲ್ಲಿ, ಅಂದ್ರೆ ಪ್ರತಿ ಪಿನ್ ಕೋಡ್ ಒಂದು ಸುವಿಧಾ ಕೇಂದ್ರ ಬರುತ್ತೆ. ಸುವಿಧಾ ಕೇಂದ್ರ ಅಂದ್ರೆ ಈ CSC ಸೆಂಟರ್ಸ್ ಅಂತ ಗೊತ್ತಿರುತ್ತೆ ನಿಮ್ಗೆ, ಕಂಪ್ಯೂಟರ್ ಸರ್ವಿಸ್ ಸೆಂಟರ್. ಸೊ ಆ ಸೆಂಟರ್ಸ್ ಅಲ್ಲಿ ಅವರು ನಿಮ್ಗೆ ಪ್ಯಾನ್ ಕಾರ್ಡ್ ಅಲ್ಲಿ ಏನಾದ್ರು ಚೇಂಜ್ ಮಾಡ್ಬೇಕಂದ್ರೆ ಮಾಡ್ಕೊಡ್ತಾರೆ, ಆಯುಷ್ಮಾನ್ ಕಾರ್ಡ್ ಅಪ್ಲೈ ಮಾಡ್ಬೇಕಂದ್ರೆ ಮಾಡ್ಕೊಡ್ತಾರೆ, PF ಅಪ್ಲೈ ಮಾಡ್ಬೇಕಂದ್ರೆ ಮಾಡ್ಕೊಡ್ತಾರೆ. ಓಕೆ, ಯಾವ್ದೊಂದು ಸ್ಕೀಮ್ ಅಪ್ಲೈ ಮಾಡ್ಬೇಕಂದ್ರೆ ಮಾಡ್ಕೊಡ್ತಾರೆ. ಓಕೆ, ಈ ತರ ಏನ್ ಆನ್ಲೈನ್ ಕೆಲಸಗಳಾಗ್ತಾವೋ ಅವೆಲ್ಲ ನೀವು ಮಾಡ್ಕೊಡ್ಬಹುದು. ನೀವು 10-12 ಓದಿದ್ರು ಸಾಕು, ಕಂಪ್ಯೂಟರ್ ಗೊತ್ತು ಅಂದ್ರೆ ಓಕೆ ಗುಡ್. ಸೊ ಕಂಪ್ಯೂಟರ್ ಗೊತ್ತಿದ್ರೆ ಆರಾಮಾಗಿ ನೀವು ಮಾಡ್ಕೊಡ್ಬಹುದು. ಸೊ ಈ ಸುವಿಧಾ ಕೇಂದ್ರ ಇಂಟ್ರೆಸ್ಟ್ ಇರುವಂತವ್ರು ತಗೊಳ್ಳಿ. ಓಕೆ, 13,000 ಇದೆ, ತಗೋಬಹುದು. ನಂತರ FMCG ಬರುತ್ತೆ, ಅದರ ಅಂಡರ್ ಅಲ್ಲೇನೆ, ಅಂದ್ರೆ ದಿನ ಬಳಕೆ ವಸ್ತುಗಳು. 100 ರೂಪಾಯಿ ಐಟಮ್ ಬೇರೆ ಅಂಗಡಿಲಿ ನಿಮ್ಮೂರಲ್ಲಿ 100 ರೂಪಾಯಿ ಸಿಗ್ತಾ ಇದೆ ಅಂದ್ರೆ ಅದೇ ಐಟಮ್ ಅವ್ರಿಗೆ ಎಷ್ಟು ಲಾಭ ಇರುತ್ತೋ ಅಷ್ಟೇ ಲಾಭ ನಿಮ್ಗೂ ಸಿಗುತ್ತೆ. ಜೊತೆಗೆ ಆ 100 ರೂಪಾಯಿ ಐಟಮ್ ಜನಕ್ಕೆ 85 ರೂಪಾಯಿ ಸಿಗುತ್ತೆ ನಿಮ್ಮ ಮೂಲಕ. ಸೊ ಅದು ಕೂಡ ಬಹಳ ಒಳ್ಳೆ ಒಂದು ಆಪರ್ಚುನಿಟಿ. FMCG ಮಾಡೋವಂಥವ್ರು ನಿಮ್ ಸೀನಿಯರ್ಸ್ ಫೋನ್ ಮಾಡಿ, ಎಸ್ ನನಗೆ ಇಂಟ್ರೆಸ್ಟ್ ಇದೆ, ಮಾಡ್ಕೋಬೇಕಂತ ಇದೀನಿ, ಇನ್ನೂ ಡೀಪ್ ಆಗಿ ವಿಚಾರ ತಿಳಿಸಿ ಅಂದ್ರೆ ಅವ್ರು ತಿಳಿಸ್ತಾರೆ ನಿಮ್ಗೆ. ಓಕೆ, ಇಷ್ಟೇ ಸಂಸ್ಥೆ ಬಗ್ಗೆ. ಬಹಳ ಒಳ್ಳೆ ಸಂಸ್ಥೆ, ಎಲ್ಲಾ ಲೀಗಲ್ ಡಾಕ್ಯುಮೆಂಟ್ಸ್ ಇದೆ ಸಂಸ್ಥೆ ಹತ್ರ. ಓಕೆ, ನೀವೆಲ್ಲ ಚೆಕ್ ಮಾಡ್ಬೋದು. ನೀತಿ ಆಯೋಗ ಇದೆ, ಓಕೆ, ಇನ್ಕಮ್ ಟ್ಯಾಕ್ಸ್ ಇದೆ, ಓಕೆ, RBI ಕಡೆಯಿಂದ ಇದೆ, ಓಕೆ, ಗೌರ್ಮೆಂಟ್ ಆಫ್ ಅಫೇರ್ಸ್ ಕಡೆಯಿಂದ ಇದೆ. ಓಕೆ, ಎಲ್ಲ ರೀತಿಯಾದ ಲೀಗಲ್ ಡಾಕ್ಯುಮೆಂಟ್ಸ್ ನೀವೇನ್ ಕೇಳ್ತೀರಾ ಎಲ್ಲವೂ ಇದೆ. ಗ್ರೂಪ್ ಅಲ್ಲಿ ಶೇರ್ ಮಾಡಿದೀವಿ. ಓಕೆ, ಅಥವಾ ನೀವು ಚೆಕ್ ಮಾಡಬೇಕು ಅಂದ್ರೆ jivandanagroup.com ಅಂತ ಸರ್ಚ್ ಮಾಡಿ, ಅದರಲ್ಲಿ ಲೆಫ್ಟ್ ಅಲ್ಲಿ ಲೀಗಲ್ ಡಾಕ್ಯುಮೆಂಟ್ಸ್ ಅಂತ ಕಾಣುತ್ತೆ, ಅದನ್ನ ಕ್ಲಿಕ್ ಮಾಡೋದ್ರ ಮೂಲಕ ಎಲ್ಲವೂ ಕ್ಲಿಯರ್ ಆಗಿ ಕಾಣುತ್ತೆ. ಯಾವ್ದಾದ್ರು ಗೌರ್ಮೆಂಟ್ ಆಫೀಸರಿಗೆ ತಗೊಂಡೋಗಿ ಕೊಡಿ, ಎಸ್ ಇದು ಲೀಗಲ್ ಅಂತಾನೆ ಹೇಳ್ತಾರೆ. ಓಕೆ, ಸೊ ಸಂಸ್ಥೆ ಬಹಳ ಚೆನ್ನಾಗಿದೆ. ಹತ್ತತ್ರ 6 ವರ್ಷದಿಂದ ರನ್ ಆಗ್ತಾ ಇದೆ. 5 ಲಕ್ಷ ಜನ ಇದ್ದಾರೆ. ಓಕೆ, ಕರ್ನಾಟಕದಲ್ಲಿ 11,000 ಜನ ಇದ್ದಾರೆ. ನಂಬಿಕೆ ಇಟ್ಟು ಆರಾಮಾಗಿ ಮಾಡ್ಬೋದು. ಎಮರ್ಜೆನ್ಸಿ ಫಂಡ್ಸ್ ಅನ್ನೋದಕ್ಕೆ ಸುಮಾರು ಜನಕ್ಕೆ ಆಲ್ರೆಡಿ ಸಿಕ್ಕಿದೆ. ಓಕೆ, ಹೊಸ ವಿಚಾರ ಬಂದಾಗ ಸ್ವಲ್ಪ ನಿಧಾನಕ್ಕೆ ಹೋಗಿ, ಹಳೆ ವಿಚಾರಗಳನ್ನ ಗಟ್ಟಿಗೆ ಇಡ್ಕೊಳ್ಳಿ. ಓಕೆ, ಆದಾಯ ಚೆನ್ನಾಗಾಗುತ್ತೆ, ಮಾಡ್ಬೋದು. ಎಸ್ ಇಷ್ಟೇ. ಮತ್ತೆ ಯಾರಿಗಾದ್ರೂ ಏನಾದ್ರು
ಕೇಳೋದಿದ್ರೆ ಕೇಳ್ಬೋದು. ಜೈ ಜೀವನ್.